ಅನಾವರಣ ದೀಪಾವಳಿ ಕಥಾಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಕತೆ. ಕತೆಯ ಶೀರ್ಷಿಕೆ ಪರಿಚಿತರು. ಕತೆಗಾರರು ಪಾರ್ವತಿ ಎಂಬಟ್ ಕೊಳಕ್ಕೋಡ್ಲು. ಹಿನ್ನೆಲೆ ಧ್ವನಿ ಉಮಾ ಸುನಿಲ್. ಸಂಬಂಧಿಕರೊಬ್ಬರ ಮನೆಗೆ ಒಂದು ಸಮಾರಂಭಕ್ಕೆ ಹೋಗಲು 2 ಬಸ್ಸುಗಳನ್ನು ಹತ್ತಿ ಇಳಿದು 3ನೆಯ ಬಸ್ಸನ್ನು ಏರಿ ಕುಳಿತೆ. ಅಪ್ಪಟ ಹಳ್ಳಿಯಾದ ಅಲ್ಲಿಗೆ ಬರುವ ಬಸ್ಸುಗಳ ಸಂಖ್ಯೆ ಸೀಮಿತ. ಅದ್ಯಾವಾಗಲೋ ಬಂದು ನಿಂತ ಆ ಒಂದು ಬಸ್ಸು ತನ್ನ ಅವಧಿಗಾಗಿ ಕಾಯುತ್ತಿರುವುದು ಭೀಮ ಗಾತ್ರದ ಶರೀರ ಹೊತ್ತುಕೊಂಡು ಸದ್ದಿಲ್ಲದೆ ಸಮುದ್ರದ ದಂಡೆಗೆ ಬಂದು ಬಿದ್ದ ದೊಡ್ಡ ತಿಮಿಂಗಲದಂತೆ ಗೋಚರಿಸುತ್ತಿತ್ತು. ಅದೆಲ್ಲಿಂದಲೋ ಬಂದ ಜನರೆಲ್ಲ ತಮ್ಮ ತಮ್ಮ ಗಮ್ಯಸ್ಥಾನ ತಲುಪಲು ಯಾವಾಗಲೋ ಬಂದು ಬಸ್ಸನ್ನೇರಿ ಕುಳಿತಿದ್ದರೂ ಬಸ್ಸಿನೊಳಗೆ ಹಾಯಾಗಿ ಕಾಲು ಚಾಚಿ ಮಲಗಿ ಗೊರಕೆ ಹೊಡೆಯುತ್ತಿದ್ದ ಡ್ರೈವರನೋ, ಆರಾಮವಾಗಿ ಆಕಳಿಸಿಕೊಂಡು ದಿನಪತ್ರಿಕೆ ಓದುತ್ತಿದ್ದ ಕಂಡಕ್ಟರನೋ ಬಸ್ಸು ಹೊರಡುವವರೆಗೆ ನಮಗೋ ನಿಮಗೋ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲವೆಂಬಂತೆ ಅವರವರ ಲೋಕದಲ್ಲೇ ಅವರು ವಿಹರಿಸುತ್ತಿದ್ದರು. ಬಸ್ಸು ಹೊರಡಲು ಇನ್ನೂ 1 ಗಂಟೆಯ ಅವಧಿ ಇದ್ದುದರಿಂದ ಸಮಯ ಕಳೆಯಲು ನಾನು ಪರದಾಡುತ್ತಿದ್ದಾಗ ನನ್ನ ಎಡಗಡೆ ಸೀಟಿನ ಒಬ್ಬ ಹುಡುಗ ಮೊಬೈಲ್ನಲ್ಲೇ ಕಳೆದು ಹೋದದ್ದು ಕಂಡಿತು. ಸಾಮಾನ್ಯವಾಗಿ ನಾನು ಮನೆಯಿಂದ ಹೊರಗೆ ಹೋದಾಗಲೆಲ್ಲ ಅಗತ್ಯವಿಲ್ಲದೆ ಮೊಬೈಲ್ ಮುಟ್ಟುವುದಿಲ್ಲ. ಏಕೆಂದರೆ ನನಗೆ ಹೊರಪ್ರಪಂಚ ನೋಡುವುದೆಂದರೆ ಬಲು ಇಷ್ಟ. ಮಾತ್ರವಲ್ಲ, ಪರ ಸ್ಥಳಗಳಲ್ಲಿ ನಾವು ಯಾವಾಗಲೂ ಮೈಯೆಲ್ಲ ಕಣ್ಣಾಗಿ ಎಚ್ಚರಿಕೆಯಿಂದ ಇರಬೇಕಲ್ಲ, ಅದಕ್ಕಾಗಿ. ಆದರೆ ಅದಾಗಲೇ 1 ಗಂಟೆಯಿಂದ ಅಲ್ಲೇ ಜಾಂಡ ಹೂಡಿದ್ದ ನನಗೆ ಹೊರಗಿನ ಅದೇ ದೃಶ್ಯವನ್ನು ನೋಡಿ ನೋಡಿ ಸಾಕಾಗಿತ್ತು. ಹಾಗಾಗಿ ಇನ್ನು ಮೊಬೈಲ್ನಲ್ಲಿ ಇರುವ ಬೇಡದ ಮೆಸೇಜ್ಗಳನ್ನಾದರೂ ಡಿಲೀಟ್ ಮಾಡೋಣ ಎಂದುಕೊಂಡು ಮೊಬೈಲ್ ಎತ್ತಿದಾಗ ಜೋರಾಗಿ ಕೇಳಿ ಬಂದ ಆ ಒಂದು ಸದ್ದು ನನ್ನನ್ನು ಹೊರಗೆ ಇಣುಕುವಂತೆ ಮಾಡಿತು. ಹೆಚ್ಚು ಕಡಿಮೆ ಓರ್ವ ವೃದ್ಧಳಾದ ಹೆಂಗಸೊಬ್ಬಳು ಒಂದು ಜೀಪಿನಲ್ಲಿ ಬಂದಿಳಿದು ಆ ಜೀಪಿನ ಚಾಲಕ ಕೇಳಿದಷ್ಟು ಹಣ ಕೊಡದೆ ಮಾತಿನ ಪೆಟ್ಟಿನಿಂದಲೇ ಆತನನ್ನು ಅಟ್ಟಿ ಅಲ್ಲೇ ಇದ್ದ ಅಂಗಡಿಗೆ ನುಗ್ಗಿ ಅವನೊಂದಿಗೋ ಏರು ಧ್ವನಿಯಲ್ಲೇ ವ್ಯವಹರಿಸುತ್ತಿದ್ದಳು. ಅದನ್ನೆಲ್ಲ ನೋಡುತ್ತಿದ್ದ ನಾನು, ಅಬ್ಬಾ ಘಾಟಿ ಹೆಂಗಸು ಎಂದುಕೊಂಡು ಮತ್ತೆ ಮೊಬೈಲ್ನಲ್ಲೇ ಮುಳುಗಿ ಹೋದೆ. ನಾನು ಕುಳಿತ ಸೀಟಿನಲ್ಲಿ ಬೇರೆ ಯಾರೂ ಇಲ್ಲವಾದರೂ ಅದಾಗಲೇ ಮೇಲೇರಿದ ಸೂರ್ಯನ ಬಿಸಿಲು ಸೀಟಿನ ಮಧ್ಯಭಾಗದವರೆಗೆ ಆವರಿಸಿದ್ದರಿಂದ ಜನರು ಬರುವ ಹೊತ್ತಿಗೆ ಕಿಟಕಿ ಬದಿಯಲ್ಲಿ ಕುಳಿತರಾಯಿತೆಂದು ಅತ್ತ ಕಡೆ ಕೂತಿದ್ದೆ. ಆಗ ಇದ್ದಕ್ಕಿದ್ದಂತೆ ಬಸ್ಸನ್ನು ಏರಿದ ಒಬ್ಬಾಕೆ ಬೇರೆ ಸೀಟುಗಳೆಲ್ಲ ಖಾಲಿ ಇದ್ದರೂ ಹೆಚ್ಚು ಕಡಿಮೆ ನನ್ನ ಕಾಲನ್ನು ತುಳಿದು ನನ್ನನ್ನು ದಬ್ಬಿಕೊಂಡೇ ನನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಧಾವಿಸಿದಳು. ಆ ಕೂಡಲೇ ಎಚ್ಚೆತ್ತ ನಾನು ಪಕ್ಕನೆ ಕಿಟಕಿ ಬದಿಗೆ ಸರಿದೇನೋ ಇಲ್ಲವೋ ಆಕೆ, ಇಲ್ಲ ಕಿಟಕಿ ಬದಿಗೆ ನಾನೇ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿದಳು. ಆಗ ನಾನೆಂದೆ, ಇಲ್ಲಿ ಮೊದಲು ಬಂದು ಕುಳಿತವಳು ನಾನು, ಹಾಗಾಗಿ ನ್ಯಾಯವಾಗಿ ನಾನೇ ಬದಿಗೆ ಕುಳಿತುಕೊಳ್ಳಬೇಕು. ಅದಕ್ಕೆ ಅವಳು, ನನಗೆ ಕೆಮ್ಮು ಜೋರಾಗಿದೆ, ಆಗಾಗ ಉಗುಳಬೇಕಾಗುತ್ತದೆ ಎಂದು ಹೇಳಿ ನನ್ನೆದುರೇ 2 ಬಾರಿ ಕೆಮ್ಮಿದಳು. ಆದರೆ ನನಗೇಕೋ ಆಕೆಯ ಕೆಮ್ಮಿನ ಮೇಲೆ ನಂಬಿಕೆ ಬರಲಿಲ್ಲ. ಅದು ಕೃತಕ ಕೆಮ್ಮಿನಂತೆ ಆದರೂ ವೃಥಾ ಚರ್ಚೆ ಜಗಳ ಬೇಡವೆಂದು ಬದಿ ಸೀಟನ್ನು ಅವಳಿಗೆ ಬಿಟ್ಟುಕೊಟ್ಟೆ. ಆರಾಮವಾಗಿ ಸೀಟಿನ ಮುಕ್ಕಾಲು ಭಾಗವನ್ನು ಆವರಿಸಿ ಕುಳಿತ ಅವಳು ಈಗ ನನ್ನ ಕಡೆ ದುರುಗುಟ್ಟಿ ನೋಡಿ, ಯಾವೂರು ಎಂದಳು. ಆಗಲೇ ನಾನು ಆಕೆಯ ಮುಖವನ್ನು ಸರಿಯಾಗಿ ನೋಡಿದ್ದು. ಅರೆ, ಒಂದು ಕ್ಷಣ ತಬ್ಬಿಬ್ಬಾದೆ. ಕಾರಣ ಜೀಪಿನವನನ್ನು ಅಂಗಡಿಯಾತನನ್ನು ದಬಾಯಿಸಿದವಳು ಇವಳೇ. ಅಬ್ಬಾ, ಇನ್ನು ಬರುವ 1 ಗಂಟೆ ಹೊತ್ತಿಗೆ ಪ್ರಯಾಣದಲ್ಲಿ ಇವಳಿಂದ ನನಗೇನು ಗ್ರಹಾಚಾರ ಕಾದಿದೆಯೋ ಎಂದುಕೊಂಡು ಆಕೆ ಕೇಳಿದ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರಿಸಿ ಸುಮ್ಮನಾದೆ. ಆದರೆ ಅವಳು ಬಿಡಲೇ ಇಲ್ಲ. ಬೆಳಗ್ಗೆ ಏನು ತಿಂಡಿ ಮಾಡಿದಿರಿ? ಮನೆಯಲ್ಲಿ ಯಾರ್ಯಾರಿದ್ದಾರೆ? ಮಕ್ಕಳೆಷ್ಟು ನಿಮಗೆ? ಅಂದಹಾಗೆ ನಿಮ್ಮ ತವರು ಮನೆಯಲ್ಲಿದೆ? ಎಲ್ಲಿಗೆ ಹೋಗುತ್ತಿದ್ದೀರಿ? ಮುಂತಾದ ಅನೇಕ ವೈಯಕ್ತಿಕ ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ಕೇಳಲಾರಂಭಿಸಿದಳು. ಅವಳ ಅಧಿಕ ಪ್ರಸಂಗತನಕ್ಕೆ ನನಗೆ ಸಿಟ್ಟು ಬಂದರೂ ಅಗತ್ಯವಿದ್ದಷ್ಟೇ ಉತ್ತರಿಸಿ ಸುಮ್ಮನಾದೆ. ಅಷ್ಟರಲ್ಲಿ ಎದ್ದು ಬಂದ ಕಂಡಕ್ಟರ್, ಎಲ್ಲಿಗಮ್ಮ ಟಿಕೆಟ್ ಎಂದ. ಆಕೆ ಉತ್ತರಿಸಿದಾಗ, 20 ರೂಪಾಯಿ ಕೊಡಿ ಎಂದ. ಆಗ ಸಿಟ್ಟಿಗೆದ್ದ ಆಕೆ, ಏನು, ನಾನು 20 ರೂಪಾಯಿ ಕೊಡಬೇಕೇ? ನೀವು ಶಾಲಾ ಮಕ್ಕಳಿಂದ ಕೇವಲ 2 ರೂಪಾಯಿ ತೆಗೆದುಕೊಳ್ಳುವುದು?
ಮಕ್ಕಳು ಮುದುಕರು ಒಂದೇ ತಾನೇ? ಹಾಗಿರುವಾಗ ವಯಸ್ಸಾದ ನನ್ನಲ್ಲಿ ಅಷ್ಟು ಹಣ ಕೇಳೋದು ನ್ಯಾಯವಾ ಎಂದು ಆತನನ್ನು ದಬಾಯಿಸತೊಡಗಿದಳು. ಆಗ ಆತನಿಗೆ ಅದೇನನಿಸಿತೋ ಏನೋ, ಹೋಗಲಿ ಬಿಡಿ, ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟು ಕೊಡಿ ಸಾಕು ಎಂದಾಗ ಆಕೆ ತನ್ನಲ್ಲಿದ್ದ ದೊಡ್ಡ ಚೀಲದ ಆಳಕ್ಕೆ ಕೈ ಹಾಕಿ ಹುಡುಕಿ ಹುಡುಕಿ 4-5 ನಾಣ್ಯಗಳನ್ನು ತೆಗೆದು ನನ್ನ ಕೈಯನ್ನು ಹಿಡಿದೆಳೆದು ಅದರಲ್ಲಿಟ್ಟು, ಇದರಲ್ಲಿ ಒಟ್ಟು ಎಷ್ಟು ಇದೆ ನೋಡಿ ಎಂದಳು. ಅದರಲ್ಲಿ 2 ರೂಪಾಯಿಯ 1 ರೂಪಾಯಿಯ 2 ಹಾಗೂ 50 ಪೈಸೆಯ 4 ನಾಣ್ಯಗಳಿದ್ದವು. ಒಟ್ಟು 6 ರೂಪಾಯಿ ಇದೆ ಎಂದೆ. ಕೂಡಲೇ ಆಕೆ ಆ ನಾಣ್ಯಗಳನ್ನೆಲ್ಲ ನನ್ನ ಕೈಯಿಂದ ಎಳೆದುಕೊಂಡು 2 ರೂಪಾಯಿಯನ್ನು ಪುನಃ ಚೀಲದೊಳಗೆ ಹಾಕಿ ಉಳಿದ 4 ರೂಪಾಯಿಯನ್ನು ಆತನಿಗೆ ಕೊಟ್ಟಳು. ಅದನ್ನು ಪಡೆದುಕೊಂಡ ಆತ ಆಕೆಯನ್ನೊಮ್ಮೆ ಕೆಕ್ಕರಿಸಿ ನೋಡಿ, ಎಷ್ಟಾದರೂ ಮುದುಕಿಯಲ್ಲವೇ ಎಂದು ಹೇಳಿ ಮುಂದಕ್ಕೆ ಹೋದ. ಇದನ್ನೆಲ್ಲ ನೋಡಿದ ನಾನು ಇನ್ನು ನನಗೆ ಇವಳ ಸಹವಾಸವೇ ಬೇಡ ಎಂದುಕೊಂಡು ಮುಖವನ್ನು ಈಚೆಗೆ ತಿರುಗಿಸಿ ಕುಳಿತೆ. ಆದರೆ ಆಕೆ ಮತ್ತೆ ಮಾತನಾಡಲು ಪ್ರಾರಂಭಿಸಿದಳು. ಸದ್ಯ ಈ ಬಾರಿ ಆಕೆ ನನ್ನನ್ನೇನು ಕೇಳಲಿಲ್ಲ, ಬದಲಾಗಿ ತನ್ನ ಕತೆಯನ್ನೇ ಹೇಳಲಾರಂಭಿಸಿದಳು. ಆಕೆಗೆ 5 ಜನ ಮಕ್ಕಳಿರುವರೆಂದು, ಆಕೆಯ ಗಂಡನನ್ನು ಯಾರೋ ಕೊಲೆ ಮಾಡಿರುವರೆಂದು ತಿಳಿಸಿದಳು. ಗಂಡನ ಮರಣ ಕಾಲಕ್ಕೆ ಮಕ್ಕಳೆಲ್ಲ ಇನ್ನೂ ಚಿಕ್ಕವರಾಗಿದ್ದರು. ಆಗ ಅಸಹಾಯಕಳಾದ ಆಕೆ ಕೆಲವಾರು ಮನೆಗಳಲ್ಲಿ ಮನೆ ಕೆಲಸ ಮಾಡಿ ಮಕ್ಕಳಿಗೆ ತಕ್ಕ ಮಟ್ಟಿನ ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಳೆಸಿದ್ದೇನೆ ಎಂದು ಹೇಳುತ್ತಾ ಆಗಾಗ ಬಸ್ಸಿನಿಂದ ಹೊರಗೆ ನೋಡಲು ಪ್ರಾರಂಭಿಸಿದಳು. ಅನಂತರ ಮಾತಿಗೂ ಹೊರಗೆ ನೋಡುತ್ತಾ ಕೊನೆಗೆ ಭಾಗಶಃ ನಿಂತುಕೊಂಡು ಹೊರಗೆ ಇಣುಕುತ್ತಲೇ ಇದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ನನ್ನನ್ನು ಅಲ್ಲಾಡಿಸಿ ಕರೆದು, ನೋಡಿ ಇವ್ರೆ, ಇಲ್ಲಿ ನೋಡಿ, ಇದುವೇ ನನ್ನ ತವರೂರು. ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಕಾಣುವುದು ನಾವು ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದ ಅದೇ ದಾರಿ. ಇಲ್ಲಿ ನೋಡಿ, ಇದೇ ಮಾವಿನ ಮರಕ್ಕೆ ನಾವು ಕಲ್ಲು ಬಿಸಾಡಿ ಕಾಯಿ ಕೊಯ್ದು ತಿನ್ನುತ್ತಿದ್ದದ್ದು. ಅದರ ಕಾಯಿ ಎಷ್ಟು ರುಚಿ ಗೊತ್ತಾ? ಆ ಮರ ಈಗಲೂ ಹಾಗೆಯೇ ಇದೆ. ಆದರೆ ಇದರ ಸಮೀಪವೇ ಒಂದು ನೆಲ್ಲಿಕಾಯಿ ಮರವೂ ಇತ್ತು. ಅದು ಈಗ ಕಾಣುತ್ತಿಲ್ಲ. ನೋಡಿ ಆ ಹುಣಸೆ ಮರ, ಆಗ ಚಿಕ್ಕದಾಗಿತ್ತು, ಈಗ ಎಷ್ಟು ಬೆಳೆದಿದೆ. ಅಲ್ಲೇ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಣುವ ಮನೆಗಳಿರುವ ಆ ಜಾಗದಲ್ಲಿ ಮೊದಲು ಚಿಕ್ಕ ಚಿಕ್ಕ ಗುಡ್ಡಗಳಿದ್ದವು. ಹಾಗೂ ಅಲ್ಲಿ ತುಂಬ ಕುಂಟಾಲ ಹಣ್ಣಿನ ಪೊದರುಗಳಿದ್ದವು. ಬೇಸಿಗೆ ರಜೆ ಮುಗಿದು ಜೂನ್ ತಿಂಗಳಲ್ಲಿ ಶಾಲೆಯಿಂದ ಸಂಜೆ ಮನೆಗೆ ಹೋಗುವಾಗ ನಾವು ಬೇಕಾದಷ್ಟು ಹಣ್ಣುಗಳನ್ನು ತಿಂದು ಬುತ್ತಿ ತುಂಬ ಕುಂಟಾಲ ಹಣ್ಣುಗಳನ್ನು ತುಂಬಿಸಿ ತಮ್ಮ ತಂಗಿಯರಿಗಾಗಿ ಮನೆಗೆ ಒಯ್ಯುತ್ತಿದ್ದೆವು. ಆಗೆಲ್ಲ ನಮಗೆ ಮನೆಯಲ್ಲಿ ತಿನ್ನಲು ಏನೂ ಇರುತ್ತಿರಲಿಲ್ಲ. ಮನೆಯಲ್ಲಿದ್ದ ಬಾಳೆಹಣ್ಣು, ಹಲಸಿನ ಹಣ್ಣು, ಗುಡ್ಡದ ಹಣ್ಣುಗಳನ್ನು ತಿಂದು ತೃಪ್ತರಾಗುತ್ತಿದ್ದೆವು. ಆದರೆ ಈಗಿನ ಮಕ್ಕಳನ್ನು ನೋಡಿ, ಮನೆಯಲ್ಲಿ ಎಷ್ಟೇ ತಿಂಡಿ ತಿನಿಸುಗಳನ್ನು ಮಾಡಿಕೊಟ್ಟರೂ ಆ ಹಾಳು ಬೇಕರಿಗಳ ತಿಂಡಿಗೆ ಆಸೆ ಪಡುತ್ತಾರೆ. ನನ್ನ ಮೊಮ್ಮಕ್ಕಳೆಲ್ಲ ಹಾಗೆ, ನಿಮ್ಮ ಮೊಮ್ಮಕ್ಕಳು ಕೂಡ ಹಾಗೇ ಇರುತ್ತಾರೆ ಬಿಡಿ ಎಂದು ಎಲ್ಲ ತೀರ್ಮಾನವನ್ನು ತಾನೇ ತೆಗೆದುಕೊಂಡಳು. ನೋಡಿ, ಮುಂದೆ ನೋಡಿ, ಅಲ್ಲಿ ಕಾಣುವ ಆ ಜಾಗದಲ್ಲಿ ಹಿಂದೆ ದೊಡ್ಡ ಕಾಡಿತ್ತು. ಹಾಗೂ ಅಲ್ಲಿ ಒಂದು ಪಾಳು ಬಿದ್ದ ದೇವಸ್ಥಾನವಿತ್ತು. ಯಾರೇ ಆಗಲಿ ಅಲ್ಲಿ ಹೋಗಿ ಬೇಡಿಕೊಂಡರೆ ಅವರ ಕಷ್ಟ ಪರಿಹಾರವಾಗುತ್ತಿತ್ತು. ಅಂತಹ ಶಕ್ತಿ ಅಲ್ಲಿ ಈಗಲೂ ಇದೆ ಎನ್ನುತ್ತಾರೆ. ನಾವು ಪರೀಕ್ಷೆ ಸಮಯದಲ್ಲಿ ದಿನ ಅಲ್ಲಿಗೆ ಹೋಗಿ ಕೈ ಮುಗಿಯುತ್ತಿದ್ದೆವು ಎಂದು ಇನ್ನೇನೋ ಹೇಳುತ್ತಾ ಮೆಲ್ಲಗೆ ಕುಳಿತುಕೊಳ್ಳಲು ಅಣಿಯಾದಳು. ಆದರೆ ಮತ್ತೆ ತಟ್ಟನೆ ಪೂರ್ತಿಯಾಗಿ ಎದ್ದು ನಿಂತು ಬಸ್ಸಿನಲ್ಲಿ ಇರುವವರನ್ನು ಯಾರನ್ನೂ ಲೆಕ್ಕಿಸದೆ ಏರು ಧ್ವನಿಯಲ್ಲಿ ನನ್ನೊಡನೆ, ಬೇಗ ಇಲ್ಲಿ ನೋಡಿ ಇವ್ರೆ, ಅದೇ ನೋಡಿ ನನ್ನ ತವರು ಮನೆ. ಅಲ್ಲಿಂದ ಸ್ವಲ್ಪ ಆಚೆ ಇರುವುದು ನನ್ನ ದೊಡ್ಡಪ್ಪನ ಮನೆ. ಈಚೆಯದ್ದು ಚಿಕ್ಕಪ್ಪನದ್ದು. ಅದಕ್ಕೆ ಹೊಂದಿಕೊಂಡಂತೆ ಇರುವ ಆ 4 ಮನೆಗಳೇ ನನ್ನ ಅಣ್ಣ ತಮ್ಮಂದಿರದ್ದು ಎಂದು ಆವೇಶ ಬಂದವಳಂತೆ ನನಗೆ ಸವಿಸ್ತಾರವಾಗಿ ವಿವರಿಸಿದಳು. ನಾನು ಮೌನವಾಗಿ ಎಲ್ಲವನ್ನೂ ನೋಡುತ್ತಲಿದ್ದೆ, ಕೇಳುತ್ತಲಿದ್ದೆ. ವಯಸ್ಸು 70 ಕಳೆದರೂ ಇನ್ನೂ ಆಕೆಗೆ ತವರಿನ ಮೇಲಿನ ಮೋಹವನ್ನು ಕಂಡು ನನಗೆ ಬಹಳ ಸಂತಸವಾಯಿತು. ಆ ಊರು ಮರೆಯಾಗುವವರೆಗೂ ಆಕೆ ಮತ್ತೊಮ್ಮೆ ಮಗದೊಮ್ಮೆ ತಿರುಗಿ ನೋಡುತ್ತಲೇ ಇದ್ದಳು. ವಿಶೇಷವೆಂದರೆ ಅಷ್ಟು ಹೊತ್ತಿನ ಪ್ರಯಾಣದಲ್ಲಿ ಆಕೆ ಒಂದು ಬಾರಿಯೂ ಕೂಡ ಕೆಮ್ಮಲೇ ಇಲ್ಲ. ಬಸ್ಸನ್ನೇರಿದಾಗ ಆಕೆ ಯಾಕಾಗಿ ನನ್ನಲ್ಲಿ ಸುಳ್ಳು ಹೇಳಿದ್ದಳು ಎಂಬುದು ನನಗೆ ಈಗ ಅರ್ಥವಾಯಿತು. ಏಕೆಂದರೆ ಅವಳಿಗೆ ತನ್ನ ತವರನ್ನು ಹತ್ತಿರದಿಂದ ಕಾಣುವ ಹಪಾಹಪಿ ಹಾಗೂ ಅವಳ ತವರನ್ನು ನನಗೆ ಪರಿಚಯಿಸುವ ತವಕವಿತ್ತು.
ಹಾಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಬಗ್ಗೆ ನನಗೆ ಒಂದು ಕ್ಷಣ ಹೆಮ್ಮೆ ಎನಿಸಿತು. ತವರು ಮರೆಯಾಗುತ್ತಲೇ ಉಸ್ಸಪ್ಪ ಎಂದು ಕುಳಿತ ಆಕೆ, ನಾನಿನ್ನು ಸ್ವಲ್ಪ ಮುಂದೆ ಇಳಿಯೋಳಿದ್ದೇನೆ, ಇನ್ನು ನೀವೇ ಬದಿಗೆ ಕುಳಿತುಕೊಳ್ಳಿ ಎಂದು ಬದಿಸೀಟನ್ನು ನನಗೆ ಬಿಟ್ಟುಕೊಟ್ಟು ಅದೇಕೋ ಮೌನಿಯಾದಳು. ನಾನು ಒಳ್ಳೆಯದೇ ಆಯಿತೆಂದುಕೊಂಡೆ. ಬೆರಳು ತೋರಿಸಿದರೆ ಹಸ್ತವನ್ನೇ ನುಂಗುವ ಅವಳೊಂದಿಗೆ ಮಾತನಾಡಲು ನನಗೂ ಏನೂ ಇರಲಿಲ್ಲ. ಆದರೆ ಆಕೆಗೆ ನನ್ನಲ್ಲಿ ಅವಳ ಬಗ್ಗೆ ಅದೇನೋ ಹೇಳಬೇಕೆಂಬ ತುಡಿತ ಹೆಚ್ಚಾದಂತೆ ಕಾಣುತ್ತಿದ್ದು, ಜಿದ್ದಿಗೆ ಬಿದ್ದವಳಂತೆ ಮತ್ತೆ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ನನಗೆ 5 ಜನ ಮಕ್ಕಳಿದ್ದರು, ಯಾರೂ ನನ್ನನ್ನು ನೋಡಿಕೊಳ್ಳುವುದಿಲ್ಲ ಎಂದಳು ಬೇಸರದಿಂದ. ಆಗ ಕುತೂಹಲದಿಂದ ನಾನು, ಹೌದೇ, ಅದೇಕೆ, ಎಲ್ಲ ಏನು ಮಾಡಿಕೊಂಡಿದ್ದಾರೆ ಎಂದು ಕೇಳಿದೆ. ಎಲ್ಲರೂ ಚೆನ್ನಾಗಿಯೇ ಇದ್ದಾರೆ, ಅವರಿಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಿವೆ. ಆದರೆ ನಾನು ಮಾತ್ರ ಯಾರಿಗೂ ಬೇಡವಾಗಿದ್ದೇನೆ. ನಾನು ನನ್ನ ಜೀವ ತೆಗೆದು 5 ಜನರನ್ನು ಸಾಕಿದ್ದೆ. ಆದರೆ ಇಂದು ಆ 5 ಜನರಿಗೆ ಒಬ್ಬ ತಾಯಿ ಹೊರೆಯಾಗಿದ್ದಾಳೆ. ಹೀಗಿರುವಾಗ ನನಗೆ ಯಾಕೆ ಬೇಕು ಹೇಳಿ ಮಕ್ಕಳು ಮರಿಮಕ್ಕಳೆಂಬ ಜಂಜಾಟ? ಈಗ ನನಗೆ ಅನಿಸುತ್ತಿದೆ, ನಾನು ಮಕ್ಕಳಾಗಲೆಂದು ಹೊತ್ತ ಹರಕೆಗಳೆಲ್ಲ ನಿಷ್ಫಲವಾಯಿತು. ಇದಕ್ಕಿಂತ ನಾನು ಬಂಜೆಯಾಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದು ಕಣ್ಣು ಒರೆಸಿಕೊಂಡು ಸುಮ್ಮನಾದಳು. ಆಗ ಕುತೂಹಲದಿಂದ ನಾನೇ ಆಕೆಯನ್ನು ಮಾತನಾಡಿಸುತ್ತಾ, ಹಾಗಾದರೆ ಈಗ ನೀವು ನಿಮ್ಮ ತವರಿನಲ್ಲಿ ಇರುವಿರೇನೋ, ಮತ್ತೇಕೆ ಅಲ್ಲಿ ಇಳಿಯಲಿಲ್ಲ ಎಂದೇ ಆಶ್ಚರ್ಯದಿಂದ. ಆಗ ಆಕೆ, ಏನು ತವರಿನಲ್ಲೇ? ಆ ಭಾಗ್ಯ ನನಗೆಲ್ಲಿಂದ ಬರಬೇಕು? ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಎಂಬ ಮಾತು ನಿಮಗೆ ಗೊತ್ತಿರಬೇಕಲ್ಲ ಎಂದಳು. ನನಗೆ ಸಂಕಟವಾಯಿತು. ಹಾಗಾದರೆ ನೀವೀಗ ಇರುವುದು ಎಲ್ಲಿ ಎಂದೆ. ನಾನೀಗ ಇಲ್ಲೇ ಹತ್ತಿರ ಒಬ್ಬ ಶ್ರೀಮಂತರ ಮನೆಯಲ್ಲಿ ಕೆಲಸಕ್ಕಿದ್ದೇನೆ. ಖರ್ಚು ಕಳೆದು ತಿಂಗಳಿಗೆ 3,000 ಕೊಡುತ್ತಾರೆ. ಹಾಗೆ ವರ್ಷಕ್ಕೆ 2 ಹೊಸ ಬಟ್ಟೆ, ಅವರ ಹಳಬಟ್ಟೆಗಳನ್ನೂ ಕೊಡುತ್ತಾರೆ. ನನ್ನ ಈಗಿನ ಖರ್ಚಿಗೆ ಅದು ಸಾಕಾಗುತ್ತದೆ. ಈಗ ನನ್ನ ಆರೋಗ್ಯ ಒಂದು ಮಟ್ಟಕ್ಕೆ ಇದೆ. ಆದರೆ ಮುಂದೆ ಎಲ್ಲಿಯಾದರೂ ಅನಾರೋಗ್ಯ ಉಂಟಾದರೆ ಆಗ ನನಗೆ ಯಾರು ದಿಕ್ಕು ಎಂಬುದೇ ನನ್ನ ಚಿಂತೆ ಎಂದಳು. ಆಗ ನಾನು, ಎಂದಿಗೂ ಹಾಗೆಂದುಕೊಳ್ಳಬೇಡಿ. ಎಲ್ಲ ಬಾಗಿಲುಗಳು ಮುಚ್ಚಿದರೂ ಒಂದು ಕಿಟಕಿಯಾದರೂ ತೆರೆದಿರುತ್ತದಂತೆ. ಇಷ್ಟೆಲ್ಲ ಕಷ್ಟ ಅನುಭವಿಸಿದ ನಿಮ್ಮನ್ನು ಕೊನೆಗಾಲದಲ್ಲಾದರೂ ದೇವರು ಕೈಬಿಡಲಾರ ಎಂದಾಗ ಸಂತೋಷದಿಂದ, ನಿಮ್ಮ ಹರಕೆಯಂತೆ ಆಗಲಿ ಎಂದು ದಡಬಡಿಸಿ ಎದ್ದವಳು, ನನ್ನ ಇಳಿಯುವ ಜಾಗ ಬಂತು, ನಾನು ಇಳಿಯುತ್ತೇನೆ. ನನ್ನ ನೋವನ್ನು ನಿಮ್ಮೊಡನೆ ಹಂಚಿದ್ದಕ್ಕೆ ಕ್ಷಮೆ ಇರಲಿ ಎಂದು ಹೇಳಿ ನನಗೆ ಮಾತ್ರ ಮುಂದೇನು ಹೇಳಲು ಅವಕಾಶ ನೀಡದೆ ಬಸ್ ಇಳಿದು ಹೋದಳು. ಇಳಿದವಳು ಮೆಟ್ಟಲಲ್ಲಿ ನಿಂತು ಒಮ್ಮೆ ನನ್ನತ್ತ ತಿರುಗಿ ನೋಡಿ ನಕ್ಕಳು. ಆ ಮುಖದಲ್ಲಿ ನಗುವಿದ್ದರೂ ಆಕೆಯ ಮನದ ವೇದನೆ ಮಾತ್ರ ಕಣ್ಣುಗಳಲ್ಲಿ ನೀರಾಗಿ ಜಿನುಗುತ್ತಿರುವುದು ನನಗೆ ಕಾಣದೇ ಇರಲಿಲ್ಲ. ಹಾಗೆ ನನ್ನ ಒದ್ದೆಯಾದ ಕಣ್ಣುಗಳು ಅವಳಿಗೆ ಕಂಡಿರುತ್ತದೆ. ಆಕೆಯ ಈ ಸಂಕಷ್ಟ ಬರೀ ಆಕೆಯ ಒಬ್ಬಳದ್ದೇ ಅಲ್ಲ, ಅದು ಇಂದು ವಿಶ್ವವ್ಯಾಪಿಯಾಗಿ ಬಿಟ್ಟಿದೆ. ಹೆತ್ತವರ ಆಸರೆಯಿಂದ ಹೊರಬಂದ ಮಕ್ಕಳಿಗೆ ಕೊನೆಗೆ ಹೆತ್ತವರೇ ಹೊರೆಯಾಗುತ್ತಿದ್ದಾರೆ ಎಂದಿತು ನನ್ನ ಮನ. ಅವಳು ಇಳಿದು ಹೋದ ನಂತರ ಅವಳಾಡಿದ ಪ್ರತಿಯೊಂದು ಮಾತು ನನ್ನ ಮನದಲ್ಲಿ ಮತ್ತೆ ಮರುಕಳಾರಂಭಿಸಿತು. ತವರಿನವರು ಆಕೆಯನ್ನು ದೂರ ಮಾಡಿದರೂ ಕೂಡ ತನ್ನ ತವರಿಗಾಗಿ ಆಕೆ ಸ್ಪಂದಿಸಿದ ರೀತಿ ಕಂಡು ಕರುಳು ಚುರುಕೆಂದಿತು. ಈ ಘಟನೆಯಿಂದ ಇತ್ತೀಚೆಗೆ ವಾಟ್ಸಪ್ನಲ್ಲಿ ವೈರಲ್ ಆದ ಒಂದು ಮೆಸೇಜ್ ಮತ್ತೆ ನನ್ನನ್ನು ಚಿಂತಿಸುವಂತೆ ಮಾಡಿತು. ಹೆಣ್ಣು ತವರು ಮನೆಯಲ್ಲಿ ಎಂದೂ ಏನನ್ನೋ ಬಯಸಿ ಬರುವುದಿಲ್ಲ. ಬದಲಿಗೆ ತಮ್ಮ ಮಧುರ ಬಾಲ್ಯವನ್ನು ಹುಡುಕಲು ತವರಿನ ಬೇರಿಗೆ ನೀರೆರೆಯಲು ಬರುತ್ತಾರೆ. ಹಾಗೂ ತನ್ನ ತವರು ಎಂದೆಂದಿಗೂ ತಂಪಾಗಿಯೇ ಇರಲಿ ಎಂದು ಸದಾ ಹಾರೈಸುತ್ತಿರುತ್ತಾರೆ ಎಂಬ ಮಾತಿಗೆ ಇಂದು ಆಕೆಯಲ್ಲಿ ಅರ್ಥವನ್ನು ಕಂಡುಕೊಂಡೆ. ಈ ಘಟನೆ ಕಳೆದು 2 ವರುಷಗಳೇ ಕಳೆದು ಹೋಗಿ ಮಾರ್ಗ ಮಧ್ಯೆ ಸಿಕ್ಕ ಆಕೆಯು ನನ್ನ ಮನಸ್ಸಿನಿಂದ ಬಹುತೇಕ ಮರೆಯಾಗಿಯೇ ಹೋಗಿದ್ದಳು. ಅದೊಂದು ದಿನ ಮಧ್ಯಾಹ್ನ ಊಟದ ನಂತರ ಎಂದಿನಂತೆ ದಿನಪತ್ರಿಕೆ ಬಿಡಿಸಿಕುಳಿತೆ. ನಿಧನ ಕಾಲಂನಲ್ಲಿ ಕಣ್ಣಾಡಿಸಿದಾಗ ಕಂಡ ಒಂದು ಫೋಟೋ ಯಾರೋ ಪರಿಚಿತದೆಂಬಂತೆ ಭಾಸವಾಯಿತು. ನೆನಪಿನ ಆಳಕ್ಕೆ ಇಳಿದೆ. ಹೌದು, ಖಂಡಿತ ಇದು ಅವಳೇ. ಅಂದು ಬಸ್ಸಿನಲ್ಲಿ ಸಿಕ್ಕಿದ್ದಾಕೆ. ನನ್ನೆದೆ ದಸಕ್ಕೆಂದಿತು. ತುರಾತುರಿಯಿಂದ ಓದಿದೆ. ಆ ಫೋಟೋದ ಕೆಳಗೆ ಹೃದಯಾಘಾತದಿಂದ ನಿಧನರಾದ ಇವರು 5 ಜನ ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು, ಸೋದರ ಸೋದರಿಯರು ಹಾಗೂ ಅಪಾರ ಬಂಧು ಬಾಂಧವರನ್ನು ಅಗಲಿದ್ದಾರೆ ಎಂದು ಬರೆದಿತ್ತು.
ಅದನ್ನೆಲ್ಲ ಓದಿದ ನಾನು ಮನಸಾರೆ ನಕ್ಕು ಬಿಟ್ಟೆ. ಯಾರು ಮಕ್ಕಳು, ಯಾರು ಅಳಿಯಂದಿರು, ಸೊಸೆಯಂದಿರು, ಯಾರು ಒಡಹುಟ್ಟುಗಳು, ಯಾರು ಬಂಧು ಬಾಂಧವರು, ಈ ಬಂಧ ಸಂಬಂಧಕ್ಕೆಲ್ಲ ಯಾಕಾಗಿ, ಯಾರಿಗಾಗಿ, ಇದಕ್ಕೆಲ್ಲ ಇರುವ ಅರ್ಥವಾದರೂ ಏನು? ಓದುತ್ತಾ ಹೋದಂತೆ ಮನಸ್ಸು ಮ್ಲಾನಗೊಂಡರೂ ಕೊನೆಗೂ ಆಕೆಗೆ ಒದಗಿದ ಅನಾಯಾಸ ಮರಣವು ನನ್ನ ಹೃದಯಕ್ಕೆ ತಂಪು ಸಿಂಚನವನ್ನು ನೀಡಿದಂತೂ ಸುಳ್ಳಲ್ಲ. ವಂದನೆಗಳು.